ಡಾಕ್ಟರ್, ಇತ್ತೀಚಿನ ಹುಡುಗಿರಲ್ಲಿ ನಾವು ನೋಡ್ತಾ ಇದ್ದಾಗ ಲೈಕ್ ಪಾರ್ಲರ್ಗೆ ಹೋಗಿ ಆ, ಇದು ಇದು ಥ್ರೆಡ್ಡಿಂಗ್ ಮಾಡಿಸಿ ಬಿಯರ್ಡ್ ಆಗಿರ್ಬೋದು, ಮುಸ್ಟಾಚ್ ಆಗಿರ್ಬೋದು, ಎಕ್ಸ್ಟ್ರಾಸ್ ಬರ್ತಾ ಇರುತ್ತೆ, ಜಾಸ್ತಿಯಾಗಿ ಬರುತ್ತೆ. ಸೊ ಇದು PCOD ಪ್ರಾಬ್ಲಮ್ ಅಂತ ಹೇಳ್ತಾರೆ. ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸಿಂಗ್ ಆಗಿ ಬರುವಂತಹ ಪ್ರಾಬ್ಲಮ್ನ ನಾವು ಸರಿ ಮಾಡಿಕೊಂಡ್ರೆ ಅದು ದಾಡಿ ಬರೋದು ಆಗಿರ್ಬೋದು ಅಥವಾ ಮುಸ್ಟಾಚ್ ಬರೋದಾಗಿರ್ಬೋದು ಅದು ಹೋಗುತ್ತಾ, ಕಡಿಮೆ ಆಗುತ್ತಾ ಅಥವಾ ಪರ್ಮನೆಂಟ್ ಆಗಿ ಹಂಗೆ ಇರುತ್ತಾ? ನೋಡಿ, ಇದು ಉಲ್ಲೇಖನೆ ನಮ್ಮ ಗ್ರಂಥಗಳಲ್ಲೂ ಹೇಳಿದ್ದಾರೆ. ನಾನು ಲಾಸ್ಟ್ ಇದರಲ್ಲಿ ಸೆಷನಲ್ಲೂ ಅದೇ ಹೇಳಿದ್ದೆ. ಸೊ ನಮ್ಮ ಗ್ರಂಥಗಳಲ್ಲೂ ಅವಾಗ ಲೇಪ್ಗಳು ಕೆಲವೆಲ್ಲ ಹೇಳಿದ್ದಾನೆ ಕೂದಲು ತೆಗೆಯೋದಕ್ಕೆ. ಅದೆಲ್ಲ ನಮ್ಮ ಕ್ಲಿನಿಕ್ಗಳಲ್ಲಿ ನಾವು ತಯಾರಿಸ್ತೀವಿ. ಬಟ್ ಈ ರೂಟ್ ಕಾಸ್ನ ನಾವು ಅಡ್ರೆಸ್ ಮಾಡ್ಕೊಂಡ್ಬಂದರೆ ಇವಾಗ ಈ PCOSಗೆ ಯಾವುದು ಸ್ಕ್ಯಾನ್ ಇಲ್ಲದೆ ಜನರಲ್ ಆಗಿ ಕೆಲಸಲ್ಲಿ ಹೇಳ್ಬೋದು. ಈ ಚೀಕ್ಸಲ್ಲಿ ಮೊಡಮೆಗಳು ಬಂದ್ಬಿಡುತ್ತೆ. ಈ ಚೀಕ್ಸೇ ಈ ಓವರೀಸ್ ರಿಫ್ಲೆಕ್ಷನ್ ಅಂತ ಕರಿಬೋದು ನಾವು ಕೆಲಸಲ್ಲಿ. ನಾವು ನಮ್ಮ ಕ್ಲಿನಿಕಲ್ಲಿ ನಾನು ನನ್ನ ಹೆಂಡತಿ ಇಬ್ಬರು ಪ್ರಾಕ್ಟೀಸ್ ಮಾಡ್ತೀವಿ. ನಮ್ಮಲ್ಲಿ ಫರ್ಟಿಲಿಟಿ ಕಾಮನ್ ಇಂಟ್ರಾಕ್ಷನ್ ತುಂಬ ಇರುತ್ತೆ. ನನ್ನ ಹೆಂಡತಿ ನನಗೆ ಬಂದು ಇದೆಲ್ಲ ಸುಮಾರು ವಿಚಾರಗಳು ಹೇಳ್ತಾ ಇರ್ತಾರೆ. ಯಾವ ಸ್ಕ್ಯಾನು ಬೇಕಾಗಲ್ಲ, ಚೀಕ್ಸಲ್ಲೇ ಕ್ಲೀನಾಗಿ ಕಾಣಿಸ್ಕೊಳತ್ತೆ ಅಂತ. ಸೊ ಇದು ಒಂದು ಲಕ್ಷಣ. ಈ ದಾಡಿ ಬರೋದು, ಫೇಶಿಯಲ್ ಹೇರ್ ಬರೋದು ತುಂಬ ಈ ನಡುವೆ PCOS ಅಲ್ಲಿ ಸ್ವಲ್ಪ ಕಾಮನ್. ವಿಪರೀತ ಆದ್ಮೇಲೆ ಬರುತ್ತಾ ಅಥವಾ ಸ್ಟಾರ್ಟಿಂಗ್ ಪೀರಿಯಡ್ ಅಲ್ಲೇ ಕಾಣ್ಲಿಕ್ಕೆ ಸಿಗುತ್ತೆ? ಸ್ವಲ್ಪ ಸ್ಟಾರ್ಟಿಂಗಲ್ಲೇ ಕಾಣಿಸ್ಕೊಳುತ್ತೆ. ಬಟ್ ಯಂಗ್ ಗರ್ಲ್ಸಲ್ಲಿ ಕೆಲವು ಸಲ ಅಬ್ನಾರ್ಮಲ್ ಗ್ರೋತ್ ಇರುತ್ತೆ. ಬಟ್ ಆಮೇಲೆ ಕ್ರಮೇಣವಾಗಿ ಬರ್ತಾ ಬರ್ತಾ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಇದನ್ನ ಟ್ರೀಟ್ಮೆಂಟ್ಗಳು ತುಂಬ ಚೆನ್ನಾಗಿದೆ. ಶೋಧನ ಮಾಡಿಸ್ಕೊಳ್ಳೋದು, ಆಹಾರ ವಿಹಾರಗಳು ಕರೆಕ್ಷನ್ ಮಾಡ್ಕೊಳ್ಳೋದು, ಆಮೇಲೆ ಇದೆಲ್ಲ ಬೇರೆ ಜಂಕ್ ಫುಡ್ಸ್ ಎಲ್ಲ ಅವಾಯ್ಡ್ ಮಾಡೋದ್ರಿಂದ ಖಂಡಿತವಾಗ್ಲೂ ಇದನ್ನು ಸರಿಪಡಿಸ್ಬೋದು. ಎಸ್ ಡಾಕ್ಟರ್, ನೀವು ಫರ್ಟಿಲಿಟಿ ಬಗ್ಗೆ ಹೇಳ್ತಾ ಇದ್ರಿ, ಇನ್ನಷ್ಟು ಕಾರಣಗಳನ್ನು ಕೊಡ್ತಾ ಇದ್ರಿ, ಅದನ್ನು ಕಂಟಿನ್ಯೂ ಮಾಡಿ. ಇವಾಗ ಬೇರೆ ಇನ್ನೊಂದು ಕಾರಣಗಳೇನು ಅಂದರೆ, ಈ ಹೆಣ್ಣು ಹುಡುಗಿರಲ್ಲಿ ಈ ಸ್ಟ್ರೆಸ್ ತುಂಬ ಮಾಡ್ಕೊಳ್ಳೋದು. ಓಕೆ. ಇದು ಒಂದು ದೊಡ್ಡ ಕಾರಣ ಮೆನ್ಸ್ಟ್ರಲ್ ಡಿಸ್ಟರ್ಬೆನ್ಸಸ್ ಆಗೋದಕ್ಕೆ. ಈಗ ನಾವು ಪ್ರಾಕ್ಟೀಸಲ್ಲಿ ಸಹಜವಾಗಿ ಎಕ್ಸಾಮ್ ಟೈಮಲ್ಲಿ ಈ ಹುಡುಗಿರಿಗೆ ಡಿಸ್ಮೆನೋರಿಯಾ ಪೇನ್ ಬರೋದು, ಅಂದರೆ ಬ್ಲೀಡಿಂಗ್ ಆಗೋ ಟೈಮಲ್ಲಿ ತುಂಬ ನೋವು ಬರೋದು, ತಲೆನೋವು ಬರೋದು, ವಾಂತಿ ಬರೋದು, ಎಕ್ಸ್ಟ್ರೀಮ್ ಪೇನ್ ಬರೋದು, ಓವರ್ಫ್ಲೋ ಆಗೋದು, ಇದೆಲ್ಲ ಕೆಲವು ಸಲ ನಾವು ಕಂಡು ಬರ್ತೀವಿ ಪ್ರಾಕ್ಟೀಸಲ್ಲಿ. ಇದು ಒಂದು ತುಂಬ ಇಂಪಾರ್ಟೆಂಟು ಕಾರಣ ಸ್ಟ್ರೆಸ್ಸು. ನಮ್ಮ ಸೊಸೈಟಿಯಲ್ಲಿ ಸ್ಟ್ರಕ್ಚರ್ ಹಿಂಗಾಗಿದೆ, ಸ್ಕೂಲ್ ಗೋಯಿಂಗ್ ಏಜಿಂದ ಹಿಡಿದು ವರ್ಕಿಂಗ್ ಏಜ್ವರೆಗೂ. ಇವಾಗ ವರ್ಕ್ ಮಾಡೋ ಹೆಂಗಸ್ರು ಪ್ರಾಜೆಕ್ಟು ಸಬ್ಮಿಷನ್ ಟೈಮ್ ಇತ್ತು ಅಥವಾ ಬೇರೆ ಏನೋ ಒಂದು ಇವೆಂಟ್ ಇದೆ ಫ್ಯಾಮಿಲಿಯಲ್ಲಿ ಇರುವಾಗ ಇಮಿಡಿಯೇಟಾಗಿ ಮೆನ್ಸ್ಟ್ರೇಷನ್ ಡಿಸ್ಟರ್ಬ್ ಆಗುತ್ತೆ. ಅದು ಗಂಡ ಹೆಂಡತಿರು ಮಕ್ಕಳು ಟ್ರೈ ಮಾಡೋವಾಗಲಂತೂ ಇದು ತುಂಬ ಎಫೆಕ್ಟ್ ಆಗುತ್ತೆ. ಸೊ ಸ್ಟ್ರೆಸ್ ಅನ್ನೋದು ಒಂದು ತುಂಬ ಲೆವೆಲ್. ಈ ಸ್ಟ್ರೆಸ್ಸು ಯಾವ ಲೆವೆಲ್ಗೆ ಹೋಗುತ್ತೆ ಅಂದರೆ, ಈ ನಡುವೆ ತುಂಬ ಈ ಬೇರೆ ಬೇರೆ ಕಲ್ಚರ್ಸ್ ಗಂಡ ಹೆಂಡತಿರು ಮದುವೆ ಆಗ್ತಾ ಇದ್ದಾರೆ. ಅದಕ್ಕೆ ಇಂಟರ್ ರಿಲಿಜನ್, ಇಂಟರ್ ಕಲ್ಚರ್, ಇಂಟರ್ ಕ್ಯಾಸ್ಟ್ ಮ್ಯಾರೇಜಸ್ ಅಂತ ಕರಿತೀವಿ ನಾವು ಅಫ್ಕೋರ್ಸ್ ಒಂದು ಕಡೆ ಒಂದು ವಾದ ಬರುತ್ತೆ, ಅದೆಲ್ಲ ಕ್ಯಾಸ್ಟು ಗೀಸ್ಟು ಎಲ್ಲ ನೋಡಬಾರ್ದು ಅಂತ. ಬಟ್ ಆಯುರ್ವೇದದ ಪ್ರಕಾರ ನಾವೇನು ಹೇಳ್ತೀವಿ ಅಂದರೆ, ತಮ್ಮ ಗೋತ್ರ ಬಿಟ್ಟು ಗೋತ್ರಗಳು ಅಂತ ಸಿಸ್ಟಮ್ ಬರುತ್ತೆ. ಆ ಗೋತ್ರಗಳು ಬಿಟ್ಟು ಕೆಲವು ಸಲ ಏನಾಗೋಗ್ಬಿಡುತ್ತೆ, ಈ ಗೋತ್ರಗಳಲ್ಲೇ ಮದುವೆ ಆಗೋಗ್ಬಿಡುತ್ತೆ. ಅದರಿಂದನೂ ಸುಮಾರು ಪ್ರಾಬ್ಲಮ್ಸ್ ಬರ್ತವೆ. ಗೋತ್ರ ಬಿಟ್ಟು ಬೇರೆಯವ್ರನ್ನ ಮದುವೆ ಮಾಡ್ಕೊಬೋದು ಅಂತ ಆಯುರ್ವೇದ ಹೇಳುತ್ತೆ. ಆದರೆ ಆದಷ್ಟು ಯಾವ ಕಮ್ಯುನಿಟಿಯಲ್ಲಿ, ನಿಮ್ಮ ಕಮ್ಯುನಿಟಿಯಲ್ಲಿ ಏನೇನು ಆಹಾರ ವಿಹಾರಗಳು ನೀವು ಮಾಡ್ತೀರಾ, ಆದಷ್ಟು ಅಂಥ ವ್ಯಕ್ತಿಯಲ್ಲೇ ನೀವು ಮದುವೆ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ, ಈ ಪ್ರೆಗ್ನೆನ್ಸಿ ಮೇಲೆ ತೊಂದರೆಗಳು ಜಾಸ್ತಿ ಬರಲ್ಲ, ಕನ್ಸೆಪ್ಷನ್ ಮೇಲೆ ಜಾಸ್ತಿ ಬರಲ್ಲ. ಇವಾಗ ಎಕ್ಸಾಂಪಲ್, ಬೆಂಗಾಲಿ ಹುಡುಗಿ, ನಮ್ಮ ಕರ್ನಾಟಕದವ್ರ ಹುಡುಗ, ಇಬ್ಬರು ಮದುವೆ ಮಾಡ್ಕೊಂಡ್ಬಿಟ್ರೆ ಪಾಪ ಆ ಹೆಂಗಸು ಅವ್ರ ತಾಯಿ ಅವರಿಗೆ ಮಧ್ಯಾಹ್ನ ರಾತ್ರಿ ಈ ಒಳ್ಳೆ ಮಸ್ಟರ್ಡ್ ಆಯಿಲ್, ಸಾಸಿವೆ ಎಣ್ಣೆಯಲ್ಲಿ ಅಡುಗೆ ಮಾಡಿ ಕೊಟ್ಟು ಬೆಳೆಸಿರೋ ಹುಡುಗಿ, ಆಯಿತಾ. ಇಲ್ಲಿ ಬಂದು ರಿಫೈನ್ಡ್ ಆಯಿಲು, ಕಡಲೆಕಾಯಿ ಎಣ್ಣೆಯಲ್ಲಿ ಪಾಪ ಆಹಾರ ತಿನ್ನೋದು ಕಲಿಬೇಕು ಅವಳು. ರಾಗಿ ಮುದ್ದೆ ತಿನ್ನೋದು ಕಲಿಬೇಕು, ಅಥವಾ ಜೋಳದ ರೊಟ್ಟಿ ತಿನ್ನೋದು ಕಲಿಬೇಕು. ಅಥವಾ ಅಲ್ಲಿ ಅವರು ತುಂಬ ಅನ್ನ ಮೀನು ತಿಂತಾರೆ. ಅದು ಈ ಲವ್ ಮ್ಯಾರೇಜಸ್ ಹೆಂಗೆ ಅಂದರೆ, ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ಸ್ ಎಲ್ಲ ಮದುವೆಗಳಾಗ್ತದೆ ಈ ನಡುವೆ. ಪಾಪ ಅವಳು ವೆಜಿಟೇರಿಯನ್ ಫ್ಯಾಮಿಲಿಗೆ ಬಂದ್ಬಿಟ್ಟಿದ್ದಾಳೆ. ಸೊ ಇಲ್ಲಿ ಆಹಾರಗಳೇ ಬೇರೆ. ನಾನು ಮುಂಚೆ ಭಾವಗಳು ಹೇಳಿದ್ದೆ, ಸಾತ್ಮೇಜ ಭಾವ ಅಂತ. ಒಂದು ಪರ್ಸನ್ಗೆ ಸಣ್ಣ ವಯಸ್ಸಿಂದ ಏನೇನು ತಿನ್ನಿಸಿ ಬೆಳೆಸಿರ್ತಾರೆ ಅದೇ ಆಹಾರ ಆ ವ್ಯಕ್ತಿಗೆ ಆರೋಗ್ಯ ಕೊಡುತ್ತೆ. ಅದು ಬಿಟ್ಟು ಬೇರೆ ಆಹಾರ ಕೊಟ್ಟರೆ ಆ ದೇಹ ಕನ್ಫ್ಯೂಷನ್ ಹೊಟ್ಟೋಗ್ಬಿಡುತ್ತೆ, ನಾನು ಹೆಂಗೆ ಡೈಜೆಷನ್ ಮಾಡ್ಕೊಳ್ಳಿ ಅಂತ. ಇವಾಗ ರಾಗಿ ಮುದ್ದೆ ತಿಂದೇ ಇರೋರು ರಾಗಿ ಮುದ್ದೆ ತಿಂದ್ಬಿಟ್ರೆ ಅವ್ರಿಗೆ ಮೋಷನ್ ಕಟ್ಟೋದು, ಡೈಜೆಷನ್ ಸರಿಗಾಗ್ತಾ ಇರೋದು. ಕೆಲವು ಜನ ಚಪಾತಿ ತಿಂದೇ ಇರೋರು ಚಪಾತಿ ತಿನ್ನೋದು ಶುರು ಮಾಡಿದ್ರೆ ಕಷ್ಟ.
ಈ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಮದುವೆಗಳು ಅಥವಾ ಈ ಕೋಸ್ಟಲ್ ಏರಿಯಾಲಿರೋರು ಲ್ಯಾಂಡಲ್ಲಿರೋರನ್ನ ಮದುವೆ ಮಾಡ್ಕೊಳ್ಳೋದು ಮಾಡರ್ನ್ ಟ್ರೆಂಡಲ್ಲಿ ಸ್ವಲ್ಪ ದಿವಸವರೆಗೂ ನಡೆಯುತ್ತೆ. ಬಟ್ ಆಮೇಲೆ ಸ್ವಲ್ಪ ಸಮಸ್ಯೆಗಳು ಕಾಣಿಸ್ಕೊಳುತ್ತೆ. ನಮ್ಮ ಪ್ರಾಕ್ಟೀಸಲ್ಲೂ ಈ ಸಾಕಷ್ಟು ಈ ಇಂಟರ್ ಕಲ್ಚರ್ ಮ್ಯಾರೇಜಸ್ಸು ಇರೋರು ಸಾಕಷ್ಟು ಪ್ರಾಬ್ಲಮ್ಸ್ ಅನುಭವಿಸೋದು ನಾವು ನೋಡ್ತೀವಿ. ಬರೀ ದೈಹಿಕ ಪ್ರಾಬ್ಲಮ್ಸ್ ಅಲ್ಲದೆ ಮಾನಸಿಕ ಪ್ರಾಬ್ಲಮ್ ಕೂಡ ಜಾಸ್ತಿಯಾಗಿ ಕಾಡಕ್ಕೆ ಶುರು ಹೌದು, ಮಾನಸಿಕ ಪ್ರಾಬ್ಲಮ್ಸು ಯಾವ ಲೆವೆಲ್ವರೆಗೂ ಅಂದರೆ ಈ ಈ ಮನೇಲಿ ಫ್ಯಾಮಿಲಿ ಇಶ್ಯೂಸ್ ಇರುತ್ತೆ, ಕೋಪ ತಾಪಗಳಿರುತ್ತೆ. ಅದು ಒಂದು ಹೆಣ್ಣು ಆ ಮನೆ ಬಿಟ್ಟು ಒಂದು ಗಂಡನ ಮನೆಗೆ ಬಂದಾಗ ಆ ಒಂದು ಗಂಡನ ಮನೆಯವರು ತುಂಬ ಕೋಆಪ್ರೇಟಿವ್ ಆಗಿ ಮಗುನ ನೋಡ್ಕೊಬೇಕಾಗತ್ತೆ. ಕೆಲವು ಸಲ ಏನಾಗೋಗ್ಬಿಡುತ್ತೆ ಅಂದರೆ ಅವ್ರ ರೀತಿ ನಿವಾಸಗಳು ತುಂಬ ಪ್ರೆಷರೈಸ್ ಮಾಡ್ತಾರೆ. ಅದೂ ಆ ಮಗುಗೆ ತುಂಬ ಸ್ಟ್ರೆಸ್ ಆಗುತ್ತೆ. ನಮ್ಮಲ್ಲಿ ಕೆಲವು ಲೇಡಿ ಪೇಷಂಟ್ಸು ತುಂಬ ಈ ಹೆವಿ ಮೆನ್ಸ್ಟ್ರೇಷನ್ನು ಅವರಲ್ಲಿ ಏನಾಗುತ್ತೆ ಅಂದರೆ ಫ್ಯಾಮಿಲಿಯಲ್ಲಿ ಡಿಸ್ಕಾರ್ಡ್ ತುಂಬ ಇರುತ್ತೆ. ಬೇರೆ ಕಲ್ಚರಲ್ ಪ್ರಾಕ್ಟೀಸಸ್ ಎಂಫಸಿಸ್ ಜಾಸ್ತಿ ಮಾಡ್ತಾರೆ. ಇವಾಗ ನಾರ್ತ್ ಇಂಡಿಯನ್ ಹುಡುಗಿ ಸೌತ್ ಇಂಡಿಯಾಲಿ ಮದುವೆ ಮಾಡ್ಕೊಂಬಿಟ್ರೆ ಬಲವಂತವಾಗಿ ಸೀರೆಗಳೇ ಉಟ್ಕೊಬೇಕು, ಈ ವ್ರತಗಳು ಮಾಡಬೇಕು, ಪೂಜೆಗಳು ಮಾಡಬೇಕು, ಅದೆಲ್ಲ ಬೇರೆ ರೀತಿ ನಿವಾಸಗಳು ನಾರ್ತ್ ಇಂಡಿಯಾಲಿ ಇರುತ್ತೆ. ಅಥವಾ ಸೌತ್ ಇಂಡಿಯಾ ಹುಡುಗಿ ನಾರ್ತ್ ಇಂಡಿಯಾಗೆ ಹೋಗಿದ್ಮೇಲೆ ಅಲ್ಲಿ ಒಂದು ಕಲ್ಚರ್ ಶಾಕ್ ಆಗುತ್ತೆ. ಸೊ ಇವು ಏನಾಗ್ಬಿಡುತ್ತೆ, ಈ ಕಲ್ಚರಲ್ ಇನ್ಫ್ಲುಯೆನ್ಸಸ್ಸು ಪ್ರಾಕ್ಟೀಸಸ್ಸು ಬರೀ ಈ ತಂದೆ ತಾಯಿ ಮೇಲಲ್ಲ, ಮಕ್ಕಳು ಮಾಡೋದಕ್ಕೆ ಮಕ್ಳಿಗೂ ತುಂಬ ಎಫೆಕ್ಟ್ ಆಗುತ್ತೆ, ಅವ್ರ ಫರ್ಟಿಲಿಟಿ ಲೆವೆಲ್ಗೂ ಎಫೆಕ್ಟ್ ಆಗುತ್ತೆ. ಸೊ ಇದು ಒಂದು ಸ್ಟ್ರೆಸ್ ಲೆವೆಲ್ಲು ತುಂಬ. ಆದಷ್ಟು ಮದುವೆಗಳು ಕಲ್ಚರಲ್ ಮಾಡಿಕೊಂಡ್ರೆ ಆ ಏನೇನು ಆಹಾರ ತಿಂಡಿಗಳು ಅವ್ರು ತಿಂದು ಬೆಳೆದಿರ್ತಾರೆ ಅದೇ ಆಗುತ್ತೆ. ಬರೀ ಚೈಲ್ಡ್ ಬೇರಿಂಗ್ ಏಜ್ ಅಲ್ಲ, ವಯಸ್ಸಾಗಿದ ಮೇಲೂ ಕೆಲವು ಆಹಾರಗಳು ತುಂಬ ಸೆನ್ಸಿಟಿವ್ ಆಗುತ್ತೆ. ಗಂಡನಿಗೆ ಒಂದು ಮಾಡಿಕೊಡ್ಬೇಕು, ಹೆಂಡತಿನೇ ಇನ್ನೊಂದು ಮಾಡ್ಕೊಂಡು ತಿಂತಾಳೆ ಅಂದರೆ ತುಂಬ ಕಷ್ಟ ಆಗುತ್ತೆ.